ಮಗದೊಂದು ಕಡೆ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ದೆಹಲಿಯಲ್ಲಿ ಏನ್ ನಡೀತೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾನ್ಯ ಯಡಿಯೂರಪ್ಪನವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ರಿಯಾಕ್ಟ್ ಮಾಡಿದ್ದಾರೆ. ಇದೀಗ ಬರ್ತಾ ಇದೆ ಮಗದೊಂದು ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. RSS ಒತ್ತಡದ ಬಗ್ಗೆ ಯಾವ ರಿಯಾಕ್ಷನ್ ಕೊಟ್ಟಿಲ್ಲ ಯಡಿಯೂರಪ್ಪನವರು. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈ ತಪ್ಪಿದೆ. ಬಿಜೆಪಿಯಲ್ಲಿ ಅಸಮಾಧಾನ ಅಂತೂ ಇದೆ. ಆದರೆ ದೆಹಲಿಯಲ್ಲಿ ನನಗೆ ಏನಾಯ್ತೋ ಗೊತ್ತಿಲ್ಲ, ನಾವಂತೂ ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನಷ್ಟೇ ಶಿಫಾರಸು ಮಾಡಿದ್ವಿ ಅನ್ನೋ ಮಾತನ್ನ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಡಿಯೂರಪ್ಪನವರು ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ತೇಜಸ್ವಿ ಸೂರ್ಯ ಬೆಂಗಳೂರು ಸೌತ್ ಕ್ಲಿಯರ್ ಆಗಿದೆ. ಈಗ ತಾನೇ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ದೇನೆ. ನಮ್ಮ ವಕ್ತಾರ ಅಶ್ವಥ್ ನಾರಾಯಣ್ ಬೆಂಗಳೂರು ಗ್ರಾಮಾಂತರಕ್ಕೆ ಕ್ಲಿಯರ್ ಆಗಿದೆ. ಸೊ ಅವರು ಈಗ ತಗೊಂಡು ಹೋಗ್ತಾರೆ ಬಿ ಫಾರ್ಮ್ ನ. ಈ ಮೊದಲನೇ ಸುತ್ತಿನ 14 ಜನಕ್ಕೂ ಕ್ಲಿಯರ್ ಆದಂಗಾಯ್ತು. ಉಳಿದಂತದ್ದು ಸಾಯಂಕಾಲ ಆಗುತ್ತೆ. ನಾವು ಕಳಿಸೋದು ಒಂದೇ ಹೆಸರಪ್ಪ. ಅದೇನು ಡೆಲ್ಲಿಲಿ ಕೊನೆಗಳಿಗೆ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ. ನಮ್ಮ ಕಲ್ಪನೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುರಳೀಧರ್ ದೂರವಾಣಿ ಸಂಪರ್ಕದ ಇದ್ದಾರೆ. ಗುಡ್ ಮಾರ್ನಿಂಗ್ ಮುರಳಿ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಯಡಿಯೂರಪ್ಪನವರ ಈ ಮಾತು ರಾಜ್ಯದ ಜನತೆ ನೋಡ್ತಿರೋರಿಗೆ ಇದು ಏನು ಜಾಣತನದ ಮಾತೋ ಅಥವಾ ತೆರೆಯ ಮರೆಯಲ್ಲಿ ಅವ್ರಿಗೂ ಗೊತ್ತಿಲ್ದಿರೋ ಹಾಗೇನೋ ಕೆಲಸ ಆಗೋಗಿದೆ, ಅದನ್ನ ಹೇಳ್ಕೊಳಕ್ಕಾಗದೇ ಇರೋ ಅನಿವಾರ್ಯತೆಯಲ್ಲಿ ಇದ್ದಾರೆ ಯಡಿಯೂರಪ್ಪನವರು? ಖಂಡಿತವಾಗಿಯೂ ಸಹ ಅಂದ್ರೆ ಅವರ ಕೆಲಸ ಏನೋ ನಡೆದಿಲ್ಲ, ಇದ್ರಲ್ಲಿ ನನ್ನ ಪಾತ್ರ ಏನು ಇಲ್ಲ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಯಡಿಯೂರಪ್ಪನವ್ರ ಪ್ರಯತ್ನ ಮಾಡಿದ್ರು. ಆದ್ರೆ ಅವರ ಮಾತನ್ನ ಹೈಕಮಾಂಡ್ ಯಾವುದೇ ರೀತಿಯ ಸೊಪ್ಪನ್ನ ಹಾಕಿಲ್ಲ. ಯಾಕಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಮಾತ್ರ ಅವರ ಹೇಳಿಕೆಯಲ್ಲೇ ಹೇಳ್ತಾರೆ, ನಾನು ಅವರೊಬ್ಬರ ಹೆಸರನ್ನ ಮಾತ್ರ ಶಿಫಾರಸನ್ನ ಮಾಡಿದೆ, ಅದನ್ನ ಬಿಟ್ಟು ಬೇರೆ ಯಾರ ಹೆಸರನ್ನು ನಾನು ಶಿಫಾರಸನ್ನ ಮಾಡಿರ್ಲಿಲ್ಲ. ಆದ್ರೆ ದೆಹಲಿಯಲ್ಲಿ ಅದು ಏನಾಯ್ತು ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನ ಜಾಣ ಉತ್ತರವನ್ನ ಕೊಟ್ಟು ಹೊರಡೋ ಸಂದರ್ಭದಲ್ಲೂ ಸಹ ಏನು RSS ನಾಯಕರ ಒತ್ತಡಕ್ಕೇನಾದ್ರೂ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಯ್ತಾ, ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಕೈ ಬಿಡ್ಲಾಯ್ತಾ ಅಂತ ಕೇಳಿದಕ್ಕೆ ಅದಕ್ಕೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಕೊಡಲ್ಲ. ಜೊತೆಗೆ ಕಾರ್ಯಕರ್ತರು ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅನಂತಕುಮಾರ್ ಅವರ ಬೆಂಬಲಿಗರು ಸಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದಕ್ಕೂ ಯಾವುದೇ ರೀತಿಯ ತುಟಿಯನ್ನ ಬಿಚ್ಚಲ್ಲ. ಅಂದ್ರೆ ಬಿಜೆಪಿಯಲ್ಲಿ ಏನು ಯಡಿಯೂರಪ್ಪನವರು ಹೇಳಿದ್ದ ಮಾತು ಇವತ್ತು ನಡೆದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅದನ್ನ ಯಡಿಯೂರಪ್ಪನವರು ತೋರಿಸ್ಕೊಳ್ಳೋದಕ್ಕೆ ಈ ವ್ಯಕ್ತಪಡ್ತಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ